ತುಮಕೂರಿನ ಸಿದ್ಧಗಂಗಾ ಶ್ರೀಗಳ ಆರೋಗ್ಯ ಸುಧಾರಣೆಗಾಗಿ ಬಳ್ಳಾರಿಯ ಹೂವಿನ ಹಡಗಲಿ ಹೊಳಲು ಗ್ರಾಮದಲ್ಲಿ ಭಕ್ತರು ಒರಳು ಸೇವೆ ಮಾಡಿದ್ದಾರೆ. ತ್ರಿವಿಧ ದಾಸೋಹಿ ನಡೆದಾಡುವ ದೇವರು ಡಾ ಶಿವಕುಮಾರ ಸ್ವಾಮೀಜಿ ಬೇಗ ಗುಣಮುಖರಾಗಬೇಕು, ಅವರ ಶೈಕ್ಷಣಿಕ ಹಾಗೂ ಸಾಮಾಜಿಕ ಸೇವೆ ಸದಾ ಮುಂದುವರಿಬೇಕು ಎಂಬ ಉದ್ದೇಶದಿಂದ ಶ್ರೀಗಳ ಅನುಯಾಯಿಗಳು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಒರಳು ಸೇವೆ ಮಾಡಿದರು. ಶಾಸಕರಾದ ಕಂಪ್ಲಿ ಗಣೇಶ್ ಮತ್ತು ಆನಂದ್ ಸಿಂಗ್ ನಡುವಿನ ಮಾರಾಮಾರಿಗೆ ಹಳೆ ವೈಷಮ್ಯವೇ ಕಾರಣ ಎನ್ನಲಾಗಿದೆ. ವೈಯಕ್ತಿಕ ಕಾರಣಕ್ಕೆ ಮೊದಲಿನಿಂದಲೂ ಇಬ್ಬರ ನಡುವೆ 2-3 ಬಾರಿ ಗಲಾಟೆ ಸಂಭವಿಸಿತ್ತು. ಅಭಿಮಾನಿ ಬಳಗ, ಖಾಸಗಿ ಕಂಪನಿ ಪ್ರಾರಂಭದ ಕುರಿತು ಸಹ ಮನಸ್ತಾಪವಿತ್ತು. ಅಲ್ಲದೆ ಮುಂಬೈ ವಾಸ್ತವ್ಯದ ಮಾಹಿತಿ ಬಹಿರಂಗವಾದ ಕಾರಣಕ್ಕೆ ಇಬ್ಬರ ನಡುವೆ ವಾಗ್ವಾದ ನಡೆದು ಆನಂದ್ ಸಿಂಗ್ ಗಣೇಶ್ ಬಾಟಲ್ನಲ್ಲಿ ಹೊಡೆದಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕರ ನಡುವೆ ಮಾರಾಮಾರಿ ವಿಚಾರಕ್ಕೆ ಸಂಬಂಧಿಸಿದಂತೆ ಟ್ವೀಟ್ ಮಾಡಿರುವ ಬಿಜೆಪಿ, ಎಚ್ಡಿಕೆ ನೇತೃತ್ವದ ಮೈತ್ರಿ ಸರ್ಕಾರದಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಜೀವ ಭಯವಿದೆ ಎಂದು ಹೇಳಿದೆ. ಸಂವಿಧಾನ ಮೌಲ್ಯಗಳನ್ನು ಸಿದ್ದರಾಮಯ್ಯ ಗಾಳಿಗೆ ತೂರಿದ್ದಾರೆ. ಈ ಕೂಡಲೇ ಸಿದ್ದರಾಮಯ್ಯ ಹಾಗೂ ದಿನೇಶ್ ಗುಂಡೂರಾವ್ಗೆ ಕೂಡಲೇ ಆನಂದ್ ಸಿಂಗ್ ಮೇಲೆ ಹಲ್ಲೆ ಮಾಡಿದ ಶಾಸಕರನ್ನ ವಜಾ ಮಾಡಿ ಎಂದು ಟ್ವೀಟ್ ಮೂಲಕ ಬಿಜೆಪಿ ಘಟಕ ಆಗ್ರಹಿಸಿದೆ. ಖಾಸಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಕೊಪ್ಪಳದ ಗಂಗಾವತಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಆಗಮಿಸಿದರು. ಈ ವೇಳೆ ಮಾಜಿ ಸಂಸದ ಶಿವರಾಮೇಗೌಡರ ಮನೆಗೆ ಭೇಟಿ ನೀಡಿದ ಸಿದ್ದರಾಮಯ್ಯ ಮುಂದಿನ ಲೋಕಸಭಾ ಚುನಾವಣೆ ಕುರಿತು ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ಕೊಪ್ಪಳ ಲೋಕಸಭಾ ಕ್ಷೇತ್ರ ಚುನಾವಣೆಗೆ ಕಾಂಗ್ರೆಸ್ನಿಂದ ಕಣಕ್ಕಿಳಿಸುವ ಅಭ್ಯರ್ಥಿ ಬಗ್ಗೆ ಚರ್ಚೆ ನಡೆಸಲಾಗಿದೆ ಎಂದು ಬಲ್ಲ ಮೂಲಗಳಿಂದ ತಿಳಿದುಬಂದಿದೆ. ರಾಜವಂಶಸ್ಥ ಯದುವೀರ್ ಪುತ್ರ ಆದಿವೀರ್ ಹುಟ್ಟುಹಬ್ಬವನ್ನು ಮೈಸೂರು ಅರಮನೆ ಆವರಣದಲ್ಲಿ ಆಚರಿಸಲಾಯಿತು. ಕಳೆದ ಡಿಸೆಂಬರ್ 26ರಂದು ಹುಟ್ಟುಹಬ್ಬವನ್ನು ಆಚರಿಸಬೇಕಿತ್ತು. ಆದರೆ ಅರಮನೆಯ ಸಂಪ್ರದಾಯದ ಪ್ರಕಾರ ಇಂದು ಆಚರಿಸಲಾಯಿತು. ಪುತ್ರನ ಹೆಸರಿನಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳು ನೆರವೇರಿದವು. ಅರಮನೆ ಆಪ್ತರು ಹಾಗೂ ರಾಜವಂಶಸ್ಥರಿಗೆ ಮಾತ್ರ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿತ್ತು. ಜೈಲು ವಾಸದಲ್ಲಿದ್ದರೂ ಚಿನ್ನಮ್ಮ ಶಶಿಕಲಾಗೆ ಜೈಲಧಿಕಾರಿಗಳಿಂದಲೇ ವಿವಿಐಪಿ ಟ್ರೀಟ್ಮೆಂಟ್ ಕೊಡಲಾಗಿತ್ತು. ಜೈಲಿನ ನಿಯಮಗಳನ್ನು ಪಾಲಿಸದೆ ಪರಪ್ಪನ ಅಗ್ರಹಾರದಲ್ಲಿ ಒಟ್ಟು 5 ಕೊಠಡಿಗಳು, 1 ಸಂಪೂರ್ಣ ಕಾರಿಡಾರ್, ಮೀಟಿಂಗ್ ಆಗಿ ವಿಶೇಷ ಕೊಠಡಿ, ಟಿವಿ ಜೊತೆಗೆ ಅಡುಗೆ ರೂಮ್ ನೀಡಲಾಗಿತ್ತು ಎಂದು 295 ಪುಟಗಳ ತನಿಖಾ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಈ ಹಿಂದೆ ಐಪಿಎಸ್ ಅಧಿಕಾರಿ ಡಿ ರೂಪಾ ವರದಿಯಲ್ಲೂ ಇದೇ ಆರೋಪ ಮಾಡಲಾಗಿತ್ತು. ನಗರದ ಫ್ರೇಜರ್ ಟೌನ್ನಲ್ಲಿರೋ ಮೋಜ್ ಫಿಶರೀಸ್ನಲ್ಲಿ ಬೃಹತ್ ಗಾತ್ರದ ಮತ್ಸ್ಯವನ್ನು ತರಲಾಗಿದೆ. ಬರೋಬ್ಬರಿ 85 ಕೆಜಿ ತೂಕದ ಎಲೋಫಿನ್ ಟ್ಯೂನಾ ಮೀನಿಗೆ ಮಾಂಸ ಪ್ರಿಯರು ಮುಗಿಬಿದ್ದಿದ್ದಾರೆ. ಚೆನ್ನೈನಲ್ಲಿ ದೊರೆತ ಈ ಮೀನಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಿದೆ ಎಂದು ಫಿಶರೀಸ್ನ ಮಾಲೀಕ ಮೊಹಮ್ಮದ್ ವಾಸಿಂ ಹೇಳ್ತಾರೆ. ಕೆಜಿಗೆ ₹500 ಮಾರಾಟವಾಗ್ತಾ ಇದೆ. ಇನ್ನು ಯಾವುದೇ ಕೊಬ್ಬಿನ ಅಂಶವಿಲ್ಲದೆ ಈ ಮೀನು ತಿಂದರೆ ಮನುಷ್ಯನ ಬುದ್ಧಿಶಕ್ತಿಯು ವೃದ್ಧಿಸುತ್ತಂತೆ. ಅಸ್ಸಾಂನಲ್ಲಿ ನಿರ್ಮಾಣವಾಗಿದ್ದ ವಿಶ್ವದ ಅತ್ಯಂತ ಎತ್ತರದ ದುರ್ಗಾ ಪ್ರತಿಮೆ ಇದೀಗ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಗೆ ದಾಖಲಾಗಿದೆ. 2017ರ ಸೆಪ್ಟೆಂಬರ್ನಲ್ಲಿ ದುರ್ಗಾ ಪೂಜೆಯ ಸಲುವಾಗಿ 98 ಅಡಿ ಎತ್ತರದ ಈ ದುರ್ಗಾ ಮೂರ್ತಿಯನ್ನ ಬಿದಿರಿನಿಂದಲೇ ತಯಾರಿಸಲಾಗಿತ್ತು. ವಿಶೇಷ ಅಂದ್ರೆ ದುರ್ಗದ ಮೂರ್ತಿಯನ್ನ ನಿರ್ಮಿಸಿದ್ದು ಗುವಾಹಟಿ ಮೂಲದ ನೂರುದ್ದೀನ್ ಅಹಮದ್ ಎಂಬುವರು. ಈ ಬಗ್ಗೆ ಸಂತಸ ವ್ಯಕ್ತಪಡಿಸಿರುವ ನೂರುದ್ದೀನ್ ಕಲಾವಿದರು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಲ್ಲ ಎಂದಿದ್ದಾರೆ. ಕಾಫಿ ವಿತ್ ಕರಣ್ ಕಾರ್ಯಕ್ರಮದಲ್ಲಿ ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿ ತಂಡದಿಂದ ಹೊರ ಉಳಿದಿದ್ದ ಹಾರ್ದಿಕ್ ಪಾಂಡ್ಯ ಮತ್ತು ಕೆಎಲ್ ರಾಹುಲ್ ಮತ್ತೆ ತಂಡಕ್ಕೆ ಮರಳಿದ್ದಾರೆ. ಇಬ್ಬರ ಮೇಲೆ ಹೇರಲಾಗಿರುವ ಅಮಾನತು ಶಿಕ್ಷೆಯನ್ನು ರದ್ದುಗೊಳಿಸುವಂತೆ ಕೋರಿ ಸಿಖೆ ಖನ್ನಾ ಆಡಳಿತಾಧಿಕಾರಿಗಳ ಸಮಿತಿಗೆ ಪತ್ರ ಬರೆದಿತ್ತು. ಈ ಹಿನ್ನೆಲೆ ಪ್ರಕರಣದ ತನಿಖೆಗಾಗಿ ಸುಪ್ರೀಂ ಕೋರ್ಟ್ ನೇಮಿಸಿದ್ದ ಆಡಳಿತಾಧಿಕಾರಿಗಳ ಸಮಿತಿ ಇಬ್ಬರ ಅಮಾನತನ್ನು ರದ್ದುಗೊಳಿಸಿ ತನಿಖೆ ಮುಂದುವರಿಸಲು ಒಪ್ಪಿಗೆ ಸೂಚಿಸಿದೆ. ಕೆಜಿಎಫ್ ಸಿನಿಮಾದ ಮೂಲಕ ಕನ್ನಡ ಸಿನಿಮಾದ ತಾಕತ್ತನ್ನ ವಿಶ್ವದೆಲ್ಲೆಡೆ ಪಸರಿಸಿದ ರಾಕಿಂಗ್ ಸ್ಟಾರ್ ಯಶ್ ಇಂದು ಮುಂಬೈನಲ್ಲಿ ಕಾಣಿಸಿಕೊಂಡಿತು. ಯಶ್ ಮುಂಬೈನಲ್ಲಿ ಕಾಣಿಸಿಕೊಂಡಿದ್ದೇ ತಡ ಸಾವಿರಾರು ಅಭಿಮಾನಿಗಳು ಗುಂಪುಗೂಡಿದ್ದಾರೆ. ಲಕ್ಷಾಂತರ ಜನ ರಾಕಿ ಭಾಯ್ ನೋಡಲು ಮುಗಿಬಿದ್ದಿದ್ದು, ಜನರ ಪ್ರೀತಿಯನ್ನ ಕಂಡು ಸ್ವತಃ ಯಶ್ ದಂಗಾಗಿದ್ದಾರೆ. ಯಶ್ ಭದ್ರತಾ ಸಿಬ್ಬಂದಿ ಕೂಡ ನೂಕುನುಗ್ಗಲನ್ನ ಸರಿಸಲು ಹರಸಾಹಸ ಪಡೆದಿದ್ರು.